ಲಕ್ಕಿ ಸ್ಟಾರ್ ಆಸ್ಟ್ರೋಗೆ ಸ್ವಾಗತ. ನಿಮ್ಮ ಮುನಿರತ್ನಂ ಗುರೂಜಿ ಮಾಡುವ ನಮಸ್ಕಾರಗಳು. ತುಂಬಾ ಜನ ಕೇಳ್ತಾ ಇದ್ದೀರಾ, ಜೀರೋ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಿ. ಮೊಬೈಲ್ ಸಂಖ್ಯೆನಲ್ಲಿ ಮೊಬೈಲಲ್ಲಿ ಯಾವ ನಂಬರ್ಸ್ ಇರಲೇಬಾರ್ದು ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಇವಾಗ ಅದು ಯಾವ ಪ್ಲೇಸಲ್ಲಿ ಬರಬಾರ್ದು ಅಂತ ನೋಡೋಣ ಬನ್ನಿ. ಇದು ಒಂದು ಮೊಬೈಲ್ ಸಂಖ್ಯೆ ತಗೊಂಡಿದ್ದೀನಿ, 9845067920. ಈ ಮೊಬೈಲ್ ಸಂಖ್ಯೆನಲ್ಲಿ ಎಂಡಿಂಗ್ ಅಲ್ಲಿ 0 ಇದೆ. ಎಂಡಿಂಗ್ ಅಲ್ಲಿ 0 ಇದೆ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಇವ್ರಿಗೆ ಎಷ್ಟೇ ದುಡ್ಡು ಬರ್ತಾ ಇದ್ರೆ ನಿಲ್ಲಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದುಡ್ಡು ಎಷ್ಟೇ ಸಂಪಾದನೆ ಆಗ್ತಾ ಇದ್ರು ನಿಲ್ಲಲ್ಲ. ಮತ್ತೆ ಇವ್ರು ಯಾವ ಪೊಸಿಷನ್ ಅಲ್ಲಿ ಇದ್ರೆ ಅದೇ ಪೊಸಿಷನ್ ಅಲ್ಲಿ ಇರ್ತಾರೆ. 0 ಅದಕ್ಕೆ ನಾನು ಇರಬಾರ್ದು ಅಂತ ಹೇಳೋದು. ಈ 0 ಯಾರ್ದನ್ನ ಮೊಬೈಲ್ ಸಂಖ್ಯೆನಲ್ಲಿ ಎಂಡಿಂಗ್ ಅಲ್ಲಿ ಇತ್ತು ಅಂದ್ರೆ ದುಡ್ಡು ನಿಲ್ಲಲ್ಲ. ಬರ್ದಿಟ್ಕೊಳ್ಳಿ, ಕನ್ಫರ್ಮ್ ಇದು. ಇದೇ 0 5th ಪ್ಲೇಸ್ ಅಲ್ಲಿ ಇದೆ. ಇಲ್ಲಿ 5ನೇ ಪ್ಲೇಸ್ ಅಲ್ಲಿ ಇದೆ. ಹೆಣ್ಣು ಮಕ್ಕಳಲ್ಲಾಗ್ಲಿ ಗಂಡು ಮಕ್ಕಳಲ್ಲಾಗ್ಲಿ ಈ 5ನೇ ಪ್ಲೇಸ್ ಅಲ್ಲಿ 0 ಇತ್ತು ಅಂತ ಇಟ್ಕೊಳ್ಳಿ. ಚೈಲ್ಡ್ ಬರ್ತ್ ಸಮಸ್ಯೆ ಆಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಗೋದಾದ್ರೂ ಸರಿ, ಇಲ್ಲ ಹೆಣ್ಮಗು ಮೆನ್ಸಸ್ ಆಗೋದು ಸರಿ, ಇದು ಸಮಸ್ಯೆ ಆಗುತ್ತೆ. ಈ 0 ಇರಬಾರ್ದು. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೆ ಹೇಳೋದು 0 ಮೊಬೈಲ್ ಸಂಖ್ಯೆನಲ್ಲಿ ಬರಬಾರ್ದು. ನೆಕ್ಸ್ಟ್ 2. ಈ ಸಂಖ್ಯೆ ಸೇಮ್ ಸಂಖ್ಯೆ ಮೊಬೈಲ್ ನಂಬರ್ ಅನ್ಕೊಳ್ಳಿ, ಎಂಡಿಂಗ್ ಅಲ್ಲಿ 2 ಬಂತು. ಮೊಬೈಲ್ ಸಂಖ್ಯೆನಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ನಿಮ್ಗೆ ಕಾಲ್ ಬರುತ್ತಲ್ಲ, ಎಂಡಿಂಗ್ ಅಲ್ಲಿ 2 ಇತ್ತು ಅಂದ್ರೆ ಏನಕ್ಕಪ್ಪ ಅವ್ರು ಕಾಲ್ ಮಾಡ್ತಾರೆ ಅಂತ ನಿಮಗೆ ಅನ್ಸ್ಬಿಡುತ್ತೆ. ಯಾಕಂದ್ರೆ ಅವರಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ನಮ್ಮ ತಲೆಗೆ ತುಂಬಾಕ್ತಾರೆ. ಒಂದು, ಅವರಲ್ಲಿ ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ ಅದೆಲ್ಲ ನಮ್ಮ ತಲೆಗೆ ಹುಳ ಬಿಡ್ತಾರೆ. ಇದು ಒಂದು ಸಮಸ್ಯೆ. ಆದ್ರೆ ಈ ಯಾರಿಗೆ ಎಂಡಿಂಗ್ ಅಲ್ಲಿ 2 ಇರುತ್ತೋ ಮೆಂಟಾಲಿಟಿ ಕರೆಕ್ಟ್ ಆಗಿರಲ್ಲ. ಯಾಕಂದ್ರೆ ಬೆಳಿಗ್ಗೆ ಒಂಥರ ಇರ್ತಾರೆ, ಸಾಯಂಕಾಲ ಒಂಥರ ಇರ್ತಾರೆ. ಯಾರ ಎಂಡಿಂಗ್ ಡಿಜಿಟ್ ಅಲ್ಲಿ ಈ 2 ಇತ್ತು ಅಂದ್ರೆ ಸೇಮ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 4. ಮೊಬೈಲ್ ಸಂಖ್ಯೆನಲ್ಲಿ 4 ಇತ್ತು ಎಂಡಿಂಗ್ ಅಲ್ಲಿ, ಇವರು ನಾನಾ ತರ ವ್ಯವಹಾರ ಮಾಡಬೇಕು ಅಂತ ಮೈನ್ ಥಾಟ್ ಇರುತ್ತೆ ಇವ್ರಿಗೆ. ಆದ್ರೆ ಸಕ್ಸಸ್ ಇರಲ್ಲ. ಯಾಕೆ ಸಕ್ಸಸ್ ಇರಲ್ಲ ಅಂದ್ರೆ, ಈ ಸಂಖ್ಯೆ ರಾಹು ಸಂಖ್ಯೆ. ಇದು ಈ ಸಂಖ್ಯೆ ಬಂದಾಗ ಏನಪ್ಪಾ ಆಗುತ್ತೆ ಅಂತಂದ್ರೆ, ಮೂಗ್ ಮೇಲೆ ಕೋಪ ಇರುತ್ತೆ. ಯಾರಿಗೆ ಮೊಬೈಲ್ ಸಂಖ್ಯೆನಲ್ಲಿ 4 ಇತ್ತು ಅಂದ್ರೆ ಮೂಗ್ ಮೇಲೆ ಕೋಪ ಇರುತ್ತೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇನ್ನ 8ನೇ ಸಂಖ್ಯೆ ಎಂಡಿಂಗ್ ಡಿಜಿಟ್ ಅಲ್ಲಿ, ನಾನು ಅದಕ್ಕೆ ಹೇಳೋದು 0 ಇರಬಾರ್ದು, 2 ಇರಬಾರ್ದು, 4 ಇರಬಾರ್ದು, 8 ಇರಬಾರ್ದು ಅಂತ. ಈ ಎಂಡಿಂಗ್ ಡಿಜಿಟ್ ಯಾರ ಮೊಬೈಲ್ ಸಂಖ್ಯೆನಲ್ಲಿದೆ, ಏನಾದ್ರೂ ವ್ಯವಹಾರ ಮಾಡ್ತಾ ಇದ್ರೆ ತುಂಬಾ ಸ್ಲೋ ಮೂವಿಂಗ್ ಇರುತ್ತೆ. ಒಂದು ವ್ಯಾಪಾರ ಮಾಡ್ತಾ ಇರ್ತಾರೆ, ಅಲ್ಲಿ ಸೇಲ್ಸ್ ಆಗಲ್ಲ, ಸ್ಲೋ ಇರುತ್ತೆ. ಅಕಸ್ಮಾತ್ ಮನೆ ಕಟ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, 8 ಸಂಖ್ಯೆ ಇದೆ, ಆ ಮನೆ ಅಷ್ಟು ಬೇಗ ಕಂಪ್ಲೀಟ್ ಆಗಲ್ಲ. ರೀಸನ್ ಏನಂದ್ರೆ ಶನಿ ಸಂಖ್ಯೆ ಇರುತ್ತೆ, ಅದು ಮೂವ್ ಆಗಕ್ ಬಿಡೋದಿಲ್ಲ. ವ್ಯಾಪಾರ ಆಗ್ಲಿ ಬಿಸ್ನೆಸ್ ಆಗ್ಲಿ ನೀವೇನ್ ಮಾಡ್ತಾ ಇದ್ರು ಸರಿ, ಈ 8ನೇ ಸಂಖ್ಯೆ ಮೂವ್ ಮಾಡಕ್ ಬಿಡೋದಿಲ್ಲ. ಅದಕ್ಕೆ ಹೇಳೋದು ಮೊಬೈಲ್ ಸಂಖ್ಯೆಗಳಲ್ಲಿ ಇವು ಬರಬಾರ್ದು. ಫಾರ್ ಎಕ್ಸಾಂಪಲ್, ಈ 7th ಪ್ಲೇಸ್ ಅಲ್ಲಿ ನೋಡಿ, 1 2 3 4 5 6 7. ಈ 7ನೇ ಪ್ಲೇಸ್ ಅಲ್ಲಿ 0 ಬಂತು, ಬಿಸ್ನೆಸ್ ಸಕ್ಸಸ್ ಆಗಲ್ಲ. ಅಂದ್ರೆ ಅಪ್ ಅಂಡ್ ಡೌನ್ ಆಗುತ್ತೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದೇ ಜಾಗದಲ್ಲಿ 7th ಪ್ಲೇಸ್ ಅಲ್ಲಿ 2 ಬರಬಾರ್ದು, 4 ಬರಬಾರ್ದು, 8 ಬರಬಾರ್ದು. ಅದಕ್ಕೆ ಹೇಳೋದು 0 2 4 8 ಈ ಸಂಖ್ಯೆಗಳು ಯಾವುದೇ ಜಾಗದಲ್ಲಿ ಬರಬಾರ್ದು. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಯಾವ ಸಂಖ್ಯೆಗಳು ಬಂದ್ರೆ ಸಕ್ಸಸ್ ಕೊಡುತ್ತೆ, ಯಾವ ಸಂಖ್ಯೆಗಳು ಎಂಡಿಂಗ್ ಅಲ್ಲಿ ಬಂದ್ರೆ ಸಕ್ಸಸ್ ಕೊಡಲ್ಲ ನೋಡೋಣ.
ಫಾರ್ ಎಕ್ಸಾಂಪಲ್ ನೋಡಿ, ಎಂಡಿಂಗ್ ಅಲ್ಲಿ 1 ಬಂದ್ರೆ ಸಕ್ಸಸ್ ಕೊಡುತ್ತೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ 3 ಬಂದ್ರೆ ಸಕ್ಸಸ್ ಕೊಡುತ್ತೆ, 5 ಬಂದ್ರೆ ಕೂಡ ಸಕ್ಸಸ್ ಕೊಡುತ್ತೆ, 6 ಬಂದ್ರೂ ಸಕ್ಸಸ್ ಕೊಡುತ್ತೆ, 7 ಬಂದ್ರೂ ಸಕ್ಸಸ್ ಕೊಡುತ್ತೆ, 9 ಬಂದ್ರೂ ಸಕ್ಸಸ್ ಕೊಡುತ್ತೆ. ಬರಬಾರ್ದು ಯಾವ ಸಂಖ್ಯೆಗಳು ಅಂದ್ರೆ 0, 2, 4, 8 ಈ ಸಂಖ್ಯೆಗಳು ಮಾತ್ರ ಬರಬಾರ್ದು ಎಂಡಿಂಗ್ ಡಿಜಿಟ್ ಅಲ್ಲಿ. ಇನ್ನು ಕೆಲವರು ಒಂದು ಪ್ರಶ್ನೆ ಕೇಳಿದರೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ, ಯಾರು ಕೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಎಂಡಿಂಗ್ ಅಲ್ಲಿ 11 ಬರ್ಬೋದಾ? ಖಂಡಿತ ಬರ್ಬೋದು. 33 ಬರ್ಬೋದಾ? ಖಂಡಿತ ಬರ್ಬೋದು. ಇನ್ನ 333 ಕೂಡ ಬರ್ಬೋದು, ಸಮಸ್ಯೆ ಇಲ್ಲ. ಆಮೇಲೆ 55 ಬರ್ಬೋದಾ? ಎಂಡಿಂಗ್ ಅಲ್ಲಿ ಬರ್ಬೋದು, ಸಕ್ಸಸ್ ಕೊಡುತ್ತೆ. 555 ಬರಬಾರ್ದು, ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ಇದು 555 ಮೊಬೈಲ್ ಸಂಖ್ಯೆನಲ್ಲಿ ಬರಬಾರ್ದು. ಇನ್ನ 6 66 ಎಂಡಿಂಗ್ ಅಲ್ಲಿ ಬರ್ಬೋದಾ? ಖಂಡಿತ ಬರ್ಬೋದು. ಇನ್ನ 666 ಇದು ಬರಬಾರ್ದು, ಯಾಕಂದ್ರೆ ಇದು 18 ನಂಬರ್ ಹೊರಟೋಗುತ್ತೆ, ಅದಕ್ಕೆ ಬರಬಾರ್ದು ಇದು. ಇನ್ನ ಮೊಬೈಲ್ ಸಂಖ್ಯೆನಲ್ಲಿ ಎಂಡಿಂಗ್ ಅಲ್ಲಿ ಕೂಡ 77 ಬರ್ಬೋದಾ? ಖಂಡಿತ ಬರ್ಬೋದು, ಸಕ್ಸಸ್ ಕೊಡುತ್ತೆ. 99 ಬರ್ಬೋದು, 999 ಬರ್ಬೋದು, 999 ಬರ್ಬೋದು. ಈ ತರ ನೋಡ್ಕೋಬೇಕು ಮೊಬೈಲ್ ಎಂಡಿಂಗ್ ಡಿಜಿಟ್ ಯಾವ ಸಂಖ್ಯೆಗಳಲ್ಲಿದೆ. ಇದೆಲ್ಲ ನೋಡಿಕೊಂಡು ನಿಮ್ಮ ಮೂಲಾಂಕ ಮತ್ತೆ ಭಾಗ್ಯಾಂಕ ಅದಕ್ಕೆ ಲಕ್ಕಿ ನಂಬರ್ ಆಗಿ ಬರಬೇಕು, ಆವಾಗ ನಿಮ್ಗೆ ಸಕ್ಸಸ್ ಕೊಡೋದು. ಈ ನಂಬರ್ಗನ ಅವಾಯ್ಡ್ ಆಯ್ತು ಅಂತಂದ್ರೂ ಕೆಲವು ಅದರಲ್ಲಿ ಬ್ಯಾಡ್ ನಂಬರ್ಸ್ ಇರ್ತವೆ, ನೋಡ್ಕೊಳ್ಳಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಒಂದು ಮೊಬೈಲ್ ಸಂಖ್ಯೆನಲ್ಲಿ 9 ಜೋಡಿ ಇರುತ್ತೆ. 9 ಜೋಡಿನಲ್ಲಿ 7 ಜೋಡಿ ಒಂದು ಮನಿ, ನೆಕ್ಸ್ಟ್ ಹೆಲ್ತ್ ಅಂಡ್ ವೆಲ್ತ್ ಈ ನಂಬರ್, ಮತ್ತೆ ಬಿಸ್ನೆಸ್ ನಂಬರ್. ಈ 3 ಸಂಬಂಧಪಟ್ಟಿದ್ದು ಈ 7 ಜೋಡಿಗಳಲ್ಲಿ ಇರಬೇಕು, ಆವಾಗ ನಿಮ್ಗೆ ಸಕ್ಸಸ್ ಕೊಡೋದು. ಈ 9 ಜೋಡಿಗಳಲ್ಲಿ 2 ಜೋಡಿ ನ್ಯೂಟ್ರಲ್ ಇದ್ರೂ ಸಮಸ್ಯೆ ಇಲ್ಲ, ಚೆನ್ನಾಗಿ ಅರ್ಥ ಮಾಡಿ. ನಾನು ತುಂಬಾ ಸರ್ತಿ ಚೆಕ್ ಮಾಡಿದ್ದೀನಿ, ನ್ಯೂಟ್ರಲ್ ಇದ್ರೂ ಸಮಸ್ಯೆ ಇಲ್ಲ. ಆದ್ರೆ ರಾಂಗ್ ಜೋಡಿಗಳಿರಬಾರ್ದು, ಚೆನ್ನಾಗ ದುಡ್ಡು ಕಳ್ಕೊಂಡ್ಬಿಡೋದು ಇಲ್ಲ ಬಿಸ್ನೆಸ್ ಲಾಸ್ ಆಗುವಂಥದ್ದು. ಯಾವ ಜೋಡಿಗಳಲ್ಲಿ ಬಂದ್ಬಿಡ್ತಾವಪ್ಪ ಅಂತಂದ್ರೆ ಈ 0, 2, 4 ಈ ಸಂಖ್ಯೆಗಳಲ್ಲಿ ಕನೆಕ್ಟ್ ಆಗ್ಬಿಡ್ತವೆ. ನಾ ಅದಕ್ಕೆ ಹೇಳುದು ಎಂಡಿಂಗ್ ಅಲ್ಲಿ ಬರಬಾರ್ದು ಅಂತ. ತುಂಬಾ ಜನ ಏನ್ ಕೇಳ್ತಾ ಇದ್ದೀರಾ ಅಂದ್ರೆ 9 ಜೋಡಿಗಳು ಕರೆಕ್ಟ್ ಆಗಿರ್ಬೇಕು, ಇಲ್ಲ 9 ಪೇರ್ಸ್ ಕರೆಕ್ಟ್ ಆಗಿರ್ಬೇಕು, ಅದೆಲ್ಲ ಸಿಗ್ತಾ ಇಲ್ಲ ನಮ್ಗೆ, ಆ ತರ ಜೋಡಿಗೆ ರಾಂಗ್ ನಂಬರ್ಗಳೇ ಬರ್ತವೆ ಅಂತ ಕೇಳ್ತಾ ಇದ್ದೀರಾ. ನಿಮಗೆ ನಂಬರ್ಸ್ ಬೇಕಾ? ನಾನೇ ಖುದ್ದಾಗಿ ಸೆಟ್ ಮಾಡಿಕೊಡ್ತೀನಿ, ನಾವೇ ನಂಬರ್ ನಿಮ್ಗೆ ಕೊಡಿಸ್ಕೊಡ್ತೀವಿ. ನಮ್ಮಲ್ಲಿ ನೀವು ಬುಕ್ ಮಾಡ್ಕೊಳ್ಳಿ, ನಾವೇ ಕೊಡಿಸ್ಕೊಡ್ತೀವಿ ಖುದ್ದಾಗಿ. ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನಂಬರ್ ಸಿಗಲ್ಲ ಅನ್ನೋ ಫೀಲಿಂಗ್ ಬೇಡ. ಯಾಕಂದ್ರೆ ನಿಮ್ ನಂಬರ್ ಬೇಕು ತಾನೆ, ಖುದ್ದಾಗಿ ನಾನೇ ಸೆಟ್ ಮಾಡ್ಕೊಡ್ತೀನಿ ನಿಮ್ ನಂಬರ್. ಯಾವುದೇ ನಂಬರ್ ರಾಂಗ್ ನಂಬರ್ ಇಲ್ದಿರಾ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಸಕ್ಸಸ್ ಕೊಡೋ ಅಂತ ನಂಬರು ನಾನೇ ಖುದ್ದಾಗಿ ಸೆಟ್ ಮಾಡ್ಕೊಡ್ತೀನಿ, ನಿಮಗೆ ಬುಕ್ ಮಾಡ್ಕೊಡಿ. ಆಮೇಲೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ, ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಮತ್ತೆ ಅಡ್ವಾನ್ಸ್ ನ್ಯೂಮರಾಲಜಿ ಬುಕ್ ಅನ್ನ ರಿಲೀಸ್ ಮಾಡಿದ್ದೀನಿ, ತುಂಬಾ ಜನಕ್ಕೆ ಸಹಾಯ ಆಗ್ತಾ ಇದೆ. ಯಾಕಂದ್ರೆ ಅದನ್ನ ತಕೊಂಡು ಓದ್ಕೊಂಡು ಅವ್ರ ಮಕ್ಳಿಗೆ ನೇಮ್ ಕರೆಕ್ಷನ್ ಮಾಡ್ಕೊತಾ ಇದ್ದಾರೆ.
ನಿಮ್ರಾಲಜಿ ರಿಪೋರ್ಟ್ ರೆಡಿ ಮಾಡ್ಕೊತಾ ಇದ್ದಾರೆ. ಮತ್ತೆ ಮೊಬೈಲ್ ಸಂಖ್ಯೆಯನ್ನ ಯಾವ ರೀತಿ ತಿಳ್ಕೋಬೇಕು, ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು, ಪ್ರತಿಯೊಂದು ಕೂಲಂಕುಷವಾಗಿ ಅದರಲ್ಲಿ ಕೊಟ್ಟಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಈ ಮೇಲ್ಗಡೆ ಸ್ಕ್ರೀನ್ ಕಾಣಿಸ್ತಾ ಇರೋ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ಮೊಬೈಲ್ ನ್ಯೂಮರಾಲಜಿ ಅಡ್ವಾನ್ಸ್ಡ್ ಬುಕ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಇನ್ನ ಹೆಚ್ಚಿನ ಮಾಹಿತಿಯೊಂದಿಗೆ ಬರುತ್ತೇನೆ.